ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅವರು ಈ ಬಾರಿಯ ಬ್ಯಾಕ್ಲಾಶ್ ನ ಅಫಿಷಿಯಲ್ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಅಲ್ಲಿ ಪೋಸ್ಟರ್ ಬಾಯ್ ಆಗಿ ಮತ್ತೊಮ್ಮೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರು ಫುಲ್ ಟೈಮ್ ರಿಟರ್ನ್ ಆಗಿದ್ದಾರೆ. ಅಂದ್ರೆ ಯಾವ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡೋದಿಲ್ಲ, ರೋಮನ್ ರೈನ್ಸ್ ಅವ್ರನ್ನ ಮಾತ್ರ ಇನ್ವಾಲ್ವ್ ಮಾಡಿರ್ತಾರೆ. ಸೊ ಕೋಡಿ ರೋಡ್ಸ್ ಅವ್ರು ಏನಾದ್ರು ಬ್ಯಾಕ್ಲಾಶ್ ಅಲ್ಲಿ ಕಂಪೀಟೇ ಮಾಡೋದಿಲ್ವಾ ಏನು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಮನ್ ರೈನ್ಸ್ ಅವರು ಆಸ್ ಪೋಸ್ಟರ್ ಬಾಯ್ ಮತ್ತೊಮ್ಮೆ ರಿಟರ್ನ್ ಆಗಿದ್ದಾರೆ. ಅಂಡ್ ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಡೀಸೆಂಟ್ ಪೋಸ್ಟರ್ ಅಂತ ನನಗೆ ಅನಿಸ್ತು. ನೋಡಬೇಕು ಕೋಡಿ ರೋಡ್ಸ್ ಅವರ ಪೋಸ್ಟರ್ ಕೂಡ ಡಬ್ಲ್ಯೂ ಅವರು ಏನಾದ್ರು ರಿಲೀಸ್ ಮಾಡ್ತಾರ ಅಂತ. ಒಟ್ಟಿನಲ್ಲಿ ಮೊದಲ ಪೋಸ್ಟರ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ಬ್ಯಾಕ್ಲಾಶ್ ನ ಹೆಡ್ಲೈನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ 100% ಕನ್ಫರ್ಮ್ ಅಂತಾನೆ ಅನ್ಕೊಳ್ಳಿ. ಬ್ಯಾಕ್ಲಾಶ್ ನ ಮೇನ್ ಇವೆಂಟ್ ಅಲ್ಲಿ ನಮಗೆ ಜೇಕಬ್ ಫಾಟು ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸದ್ಯಕ್ಕೆ ಟಾಪ್ ಸೆಲ್ಲಿಂಗ್ ಮರ್ಚೆಂಡೈಸ್ ಲಿಸ್ಟ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿ ಈಗ ನಮ್ಮ ರೋಮನ್ ರೈನ್ಸ್ ಅವರು ಬಂದು ತಲುಪಿದ್ದಾರೆ. ರೋಮನ್ ರೈನ್ಸ್ ಅವರ ಹೊಸ ಟಿ ಶರ್ಟ್ ಆದಂತಹ ರೈನ್ಸ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಅನ್ನೋದು ಈಗ ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಲ್ಲಿ ಟಾಪ್ ಸೆಲ್ಲಿಂಗ್ ಮರ್ಚೆಂಡೈಸ್ ಆಗಿದೆ. ಅಷ್ಟೇ ಅಲ್ಲ ಗಾಯ್ಸ್, ರಸಲ್ ಮೇನಿಯಾ 42 ಆಯ್ತಲ್ಲ, ಅಲ್ಲಿ ಮರ್ಚೆಂಡೈಸ್ ಸೆಲ್ಲರ್ಸ್ ಅಂದ್ರೆ ಆ ಒಂದು ಸ್ಟೇಡಿಯಂ ಮರ್ಚೆಂಡೈಸ್ ಸೆಲ್ಲರ್ಸ್ ಗಳಾಗಿ ಸಿಎಂ ಪಂಕ್, ಡ್ಯಾನ್ ಹೌಸಿನ್ ಹಾಗೆ ಕೋಡಿ ರೋಡ್ಸ್ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಲಿಟರಲಿ ಡ್ಯಾನ್ ಹೌಸಿನ್ ಅವರು ಸ್ಟೇಡಿಯಂ ಮರ್ಚೆಂಡೈಸ್ ಸೆಲ್ಲರ್ಸ್ ಗಳ ಲಿಸ್ಟ್ ಅಲ್ಲಿ ಆಡ್ ಆಗಿದ್ದಾರೆ ಅಂತ ಹೇಳಬೇಕು. ಅದು ಕೂಡ ಟಾಪ್ 3 ಅಲ್ಲಿ. ನನಗಂತೂ ಸಿಕ್ಕಾಪಟ್ಟಿ ಶಾಕ್ ಆಯ್ತು. ಅಂಡ್ ಇದರಿಂದ ಡಬ್ಲ್ಯೂ ಗೆ ಗೊತ್ತಾಗ್ತಾ ಇದೆ ಡ್ಯಾನ್ ಹೌಸಿನ್ ಅವರು ಅವರ ಕಂಪನಿಗೆ ಎಷ್ಟು ಪ್ರಾಫಿಟ್ ನ ತಂದು ಕೊಡ್ತಾ ಇದ್ದಾರೆ ಅಂತ. ಏನೇ ಆಗಲಿ, ಸಿಎಂ ಪಂಕ್, ಕೋಡಿ ರೋಡ್ಸ್ ಹಾಗೆ ಡ್ಯಾನ್ ಹೌಸಿನ್ ಅವರು ಸ್ಟೇಡಿಯಂ ಮರ್ಚೆಂಡೈಸ್ ಸೆಲ್ಲರ್ಸ್ ಗಳಾದ್ರೆ, ಈ ಕಡೆ ರೋಮನ್ ರೈನ್ಸ್ ಅವರು ಟಾಪ್ ಸೆಲ್ಲಿಂಗ್ ಮರ್ಚೆಂಡೈಸ್ ಲಿಸ್ಟ್ ಅಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದು ತಲುಪಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಡಬ್ಲ್ಯೂ ಅವರು ಒಂದ್ ಕಡೆ ತನ್ನ 22 ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಹೊಸ ಸೂಪರ್ ಸ್ಟಾರ್ಸ್ ಗಳನ್ನ ಹೈರ್ ಕೂಡ ಮಾಡ್ಕೋತಾ ಇದೆ. ಇವಿಲ್ ಅಂತ NJPW ನ ಸೂಪರ್ ಸ್ಟಾರ್ ನ ಡಬ್ಲ್ಯೂ ಅವರು ತನ್ನ ಕಂಪನಿಗೆ ತಗೊಂಡಿದ್ದಾರೆ. ಅಂಡ್ ಇವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಗೆ ಬಂದಿದ್ದಾರೆ ಅಂತ ಹೇಳಬೇಕು. ಕಾಂಟ್ರಾಕ್ಟ್ ಎಲ್ಲವೂ ಕೂಡ ಸೈನ್ ಆಗಿದೆ. ಅಷ್ಟೇ ಅಲ್ಲ ಗಾಯ್ಸ್, ಇವಿಲ್ ಯಾರು ಗೊತ್ತಾ? ನಮ್ಮ ಇಯೋಸ್ಕೈ ಅವರ ರಿಯಲ್ ಲೈಫ್ ಬಾಯ್ ಫ್ರೆಂಡ್. ಸೊ ಈಗ ನಮ್ಮ ಇಯೋಸ್ಕೈ ಅವರ ಬಾಯ್ ಫ್ರೆಂಡ್ ಹಾಗೆ ಇಯೋಸ್ಕೈ ಇಬ್ರು ಕೂಡ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇನ್ನು ನಮ್ಮ ಇಯೋಸ್ಕೈ ಅವರ ಬಗ್ಗೆ ಮಾತಾಡೋದಾದ್ರೆ, ಡಬ್ಲ್ಯೂ ಅವರು ಈ ವರ್ಷ ಇಯೋಸ್ಕೈ ಅವರಿಗೆ ಮತ್ತೊಮ್ಮೆ ಮ್ಯಾಸಿವ್ ಪುಷ್ ನ ಕೊಡುತ್ತಂತೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾಗೆ ಪ್ರಾಬಬ್ಲಿ ನಾವು ಇಯೋಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ಮ್ಯಾಚ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಕೋತೀವಿ. ಡಬ್ಲ್ಯೂ ಅವರು ಇವರ ನಡುವೆ ಟ್ಯಾಗ್ ಟೀಮ್ ನ ತೋರಿಸಿದೆ, ಇನ್ನೂ ಕೂಡ ಬ್ರೇಕಪ್ ಆಗಿಲ್ಲ. ಪ್ರಾಬಬ್ಲಿ ಗೈಸ್ ನೆಕ್ಸ್ಟ್ ಇಯರ್ ರಸಲ್ ಮೀನಿಯಾಗೆ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೈ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಕಂಡೀಷನ್ ಸದ್ಯಕ್ಕೆ ಯಾವ ರೀತಿ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಲಿಟರಲಿ ಇದೊಂದು ರೀತಿ ರಿಟೈರ್ಮೆಂಟ್ ಸ್ಟೋರಿ ಲೈನ್ ರೀತಿ ಅಂತಾನೆ ಹೇಳ್ಬೇಕು. ರಸಲ್ ಮೀನಿಯಾದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿ ಹೋಗಿದ್ದಾರೆ. ಬಟ್ ನಮ್ಮ ಗಂತರ್ ಅವರಿಗೆ ಪಾಲಿಮಿನ್ ಅವರು ಒಂದು ಫೇವರ್ ನ ಕೊಡಬೇಕು. ಅಂಡ್ ಆ ಒಂದು ಫೇವರ್ ನ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮತ್ತೊಮ್ಮೆ ಕರ್ಸೋದ್ರ ಮುಖಾಂತರ ಸಮ್ಮರ್ ಸ್ಲಾಮ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ವಿಡಿಯೋಸ್ ಗಳಲ್ಲಿ ನಾನು ತಿಳಿಸಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ರೀಸೆಂಟ್ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ ಚಾನಲ್ ಅಲ್ಲಿ. ಅಂಡ್ ಇನ್ನ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಾ, ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ಡಬ್ಲ್ಯೂ ದೆನ್ ನಾವು ಫಾರ್ ಎವರ್ ಇಂಟ್ರೋದಲ್ಲಿ ನಾವು ಸೆಕ್ಷನ್ ಅಲ್ಲೇ ಇದ್ದಾರೆ. ಬಟ್ ಬ್ರಾಕ್ ಲೆಸ್ನರ್ ಅವರು ಎಂತ ದೊಡ್ಡ ಸೂಪರ್ ಸ್ಟಾರ್ ಅಂದ್ರೆ ಅವರು ಫಾರ್ ಎವರ್ ಸೆಕ್ಷನ್ ಅಲ್ಲಿ ಇರಬೇಕು. ಬೇಗ ಹೋಗಿ ನಾವು ಸೆಕ್ಷನ್ ಇಂದ ಬ್ರಾಕ್ ಲೆಸ್ನರ್ ಅವ್ರನ್ನ ತೆಗೆದು ಫಾರ್ ಎವರ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಅಂತ ನಮ್ಮ ಪಾಲಿಮಿನ್ ಅವರು ತಿಳಿಸ್ತಾರೆ. ಅಂಡ್ ಈಗ ಅದೇ ವಿಚಾರನ ಡಬ್ಲ್ಯೂ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ನಾವು ಸೆಕ್ಷನ್ ಅಲ್ಲಿ ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಒಬಾಫೆಮಿ ಅವರು ರಿಪ್ಲೇಸ್ ಮಾಡಿದ್ದಾರೆ. ಅಂಡ್ ಫಾರ್ ಎವರ್ ಸೆಕ್ಷನ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅವರು ಆಡ್ ಮಾಡಿದ್ದಾರೆ. ನಮ್ಮ ಪಾಲಿಮಿನ್ ಅವರು ಹೇಳ್ದಂತಹ ಮಾತನ್ನ ಕನ್ಸಿಡರ್ ಮಾಡಿ ಡಬ್ಲ್ಯೂ ಅವರು ತನ್ನ ಇಂಟ್ರೋ ಅಲ್ಲಿ ನಾವು ಸೆಕ್ಷನ್ ಇಂದ ಬ್ರಾಕ್ ಲೆಸ್ನರ್ ಅವ್ರನ್ನ ತೆಗೆದು ಫಾರ್ ಎವರ್ ಸೆಕ್ಷನ್ ಗೆ ಹಾಕಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ರಸಲ್ ಮೇನಿಯಾ 42 ನ ಸ್ಟಾರ್ ರೇಟಿಂಗ್ಸ್ ರಿಲೀಸ್ ಆಗಿದೆ. ನಮ್ಮ ಡೇವ್ ಮೆಲ್ಸನ್ ಅವರು ಪ್ರತಿಯೊಂದು ಶೋಗೂ ಕೂಡ ಸ್ಟಾರ್ ರೇಟಿಂಗ್ ನ ಕೊಡ್ತಾರೆ. ಅಂಡ್ ಈ ಬಾರಿ ಅವರ ರೇಟಿಂಗ್ಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಫೈನಲಿ ನಮ್ಮ ಡೇವ್ ಮೆಲ್ಸನ್ ಅವರು ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ 5 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಇದು ರೋಮನ್ ರೈನ್ಸ್ ಅವರ ಕರಿಯರ್ ನ ಮೊಟ್ಟ ಮೊದಲ 5 ಸ್ಟಾರ್ ರೇಟಿಂಗ್ ಮ್ಯಾಚ್ ಅಂತ ಹೇಳ್ಬೇಕು. ಮೊದಲನೇದಾಗಿ ಗೈಸ್, ರಸಲ್ ಮೇನಿಯಾ 42 ನ ನೈಟ್ 1 ನ ರೇಟಿಂಗ್ಸ್ ಕಡೆ ಬರೋದಾದ್ರೆ, ನಮ್ಮ ಎಲೆನೈಟ್ ಊಸೋಸ್ ವರ್ಸಸ್ ಐಶೋ ಸ್ಪೀಡ್ ಹಾಗೆ ಲೋಗನ್ ಪೋಲ್ ಆಸ್ಟನ್ ಥಿಯರಿ ಅವರ 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಗೆ 2.5 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಜೇಕಬ್ ಫಾಟು ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಗೆ 4.25 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಫ್ಯಾಟಲ್ 4-ವೇ ಮ್ಯಾಚ್ ಗೆ 2.75 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಬೆಕಿಲಿಂಚ್ ಹಾಗೆ ಏಜೆಲಿ ಅವರ ಮ್ಯಾಚ್ ಗೆ 2.75 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಗಂತರ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಗೆ ಯಾವುದೇ ರೀತಿಯ ರೇಟಿಂಗ್ ನ ಕೊಟ್ಟಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ನಮ್ಮ ಲಿವ್ ಮಾರ್ಗನ್ ಹಾಗೆ ಸ್ಟೆಫನಿ ವೆಕೇರ್ ಅವರ ಮ್ಯಾಚ್ ಗೆ 2 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಫೈನಲಿ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ಆದಂತಹ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ಮ್ಯಾಚ್ ಗೆ 3.5 ಸ್ಟಾರ್ ನ ಕೊಟ್ಟಿದ್ದಾರೆ. ಇನ್ನು ರಸಲ್ ಮೇನಿಯಾ 42 ನ ನೈಟ್ 2 ಕಡೆ ಬರೋದಾದ್ರೆ, ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ಗೆ
3.25 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡಿಮನ್ ಫಿನ್ ಬ್ಯಾಲರ್ ಅವರ ಮ್ಯಾಚ್ಗೆ 3.5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಟ್ರಿಕ್ ವಿಲಿಯಂ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚ್ಗೆ 3 ಸ್ಟಾರ್. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಲ್ಯಾಡರ್ ಮ್ಯಾಚ್ಗೆ 4.75 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ಗೆ 4 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಅಂಡ್ ಫೈನಲಿ ನೈಟ್ 2 ನ ಮೇನ್ ಇವೆಂಟ್ ಆದಂತಹ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ಗೆ ನಮ್ಮ ಡೇವ್ ಮೆಲ್ಸನ್ ಅವರು 5 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಸೊ ಇದು ರೋಮನ್ ರೈನ್ಸ್ ಅವರ ಕರಿಯರ್ ನ ಮೊಟ್ಟ ಮೊದಲ 5 ಸ್ಟಾರ್ ಮ್ಯಾಚ್ ಅಂತಾನೆ ಹೇಳಬೇಕು. ಅಂಡ್ ಇದರಿಂದ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಇದೆ. ಇದನ್ನ ಎಲ್ಲರೂ ಕೂಡ ಕನ್ಸಿಡರ್ ಮಾಡ್ತಾರೆ, ಯಾಕಂದ್ರೆ ನಮ್ಮ ಡೇವ್ ಮೆಲ್ಸನ್ ಅವರ ಸ್ಟಾರ್ ರೇಟಿಂಗ್ ಡಬ್ಲ್ಯೂ ಮೋಸ್ಟ್ ನಂಬರ್ 1 ಸ್ಟಾರ್ ರೇಟಿಂಗ್ ಗಳಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತಾನೆ ಹೇಳಬೇಕು. ಇದೇನ್ 100% ಅಲ್ಲ, ಡಬ್ಲ್ಯೂ ಅವರು ಕೊಟ್ಟಿರೋದೇನಲ್ಲ, ಒಟ್ಟಿನಲ್ಲಿ ಡೇವ್ ಮೆಲ್ಸನ್ ಅವರು ಕೊಡೋದನ್ನ ಎಲ್ಲರೂ ಕೂಡ ಕನ್ಸಿಡರ್ ಮಾಡ್ತಾರೆ. ನೀವು ಕೂಡ ಕನ್ಸಿಡರ್ ಮಾಡಬಹುದು. ನಿಮ್ಮ ರಸಲ್ ಮೇನಿಯಾ ಸ್ಟಾರ್ ರೇಟಿಂಗ್ ಕೂಡ ಹಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.